ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೈವಿಧ್ಯಮಯ ಕಾರ್ಯಕ್ರಮ. ನಡೆಸಿಕೊಡುವವರು ವೇಣೂರಿನ ರಾಮಾರ್ಪಣ ಹವ್ಯಕ ಮಹಿಳಾ ಭಜನಾ ತಂಡದ ಸದಸ್ಯರು. ಪ್ರೀತಿಯ ಶ್ರೋತೃ ಮಿತ್ರರಿಗೆ ನಿಮ್ಮ ವೇಣೂರಿನ ರಾಮಾರ್ಪಣ ಹವ್ಯಕ ಮಹಿಳಾ ಭಜನಾ ತಂಡ ಮಾಡುವ ಹೃತ್ಪೂರ್ವಕ ನಮನಗಳು. ಮುಂದೇನೋ ಮತ್ತೇನೋ, ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರೋ ನಿನ್ನಾಳಲ್ಲ, ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ. ನಮ್ಮ ತಂಡದ ಪುಟ್ಟ ಪರಿಚಯ ಹೀಗಿದೆ. ಶ್ರೀಮತಿ ಪ್ರಸನ್ನ CS ಭಟ್ ಕಾಕುಂಜೆ, ಶ್ರೀಮತಿ ವಾಣಿ S ಭಟ್ ಕೊಟ್ರೋಡಿ, ಶ್ರೀಮತಿ ರಾಜೇಶ್ವರಿ G ಭಟ್ ದಡ್ಡು, ಹಾಗೆಯೇ ಶ್ರೀಮತಿ ಸೀತಾಲಕ್ಷ್ಮಿ S ಭಟ್ ಬೂತೇರು, ಶ್ರೀಮತಿ ವಿಜಯ ಗೌರಿ ಕೈಲಾಸ, ಶ್ರೀಮತಿ ಶಶಿಪ್ರಭಾ ಮುರ್ಗಜೆ, ಶ್ರೀಮತಿ ಅನುಪಮಾ S ವೇಣೂರು, ಶ್ರೀಮತಿ ದಿವ್ಯಾ ಮಹೇಶ್ ಮೀಯಂದೂರು, ಕೊನೆಯದಾಗಿ ನಾನು ನಿಮ್ಮ ದೀಪ್ತಿ ಕೃಷ್ಣಮೂರ್ತಿ ವೇಣೂರು. ಇದೀಗ ಕಾರ್ಯಕ್ರಮವನ್ನು ಆಲಿಸೋಣವೇ? ಮೊದಲಿಗೆ ಶರಣು ನಿನಗೆ ಶರಣು ವಿನಾಯಕ ಎಂದು ವಿಘ್ನ ನಿವಾರಕ ಗಣೇಶನನ್ನು ನೆನೆಯುತ್ತಾ ಪ್ರಾರ್ಥಿಸಲಿದ್ದಾರೆ ಶ್ರೀಮತಿ ಪ್ರಸನ್ನ CS ಭಟ್ ಮತ್ತು ಶ್ರೀಮತಿ ದೀಪ್ತಿ ಕೃಷ್ಣಮೂರ್ತಿ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಗನ, ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣನಾಯಕ, ಮೋದಕ ಪ್ರಿಯ ನೀನು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ, ರಕ್ಷಿಸಿ ಕಾಪಾಡು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಪ್ರತಿ ಕಾರ್ಯವು ಯಜ್ಞವೇ ಇಲ್ಲಿ, ಭಜಿಸುತ್ತಿರಲು ಹರಿಚರಣವ ಮನದಲ್ಲಿ. ಇದೀಗ ಭಗವಂತನನ್ನು ಭಕ್ತಿಯಿಂದ ಸ್ತುತಿಸಿ ಹಾಡಲು ನಮ್ಮ ತಂಡವನ್ನು ಕರೆಯೋಣ. ಆಲಿಸಿರಿ. ಶಂಕರ ಸದಾಶಿವ ಸಭಾಪತೆ ಮನೋಹರ, ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ,
ಶಂಕರ ಸದಾಶಿವ ಸಭಾಪತೆ ಮನೋಹರ ಶಂಕರ ಸದಾಶಿವ ಸಭಾಪತೆ ಮನೋಹರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಸದಾಶಿವ ಸಭಾಪತೆ ಮನೋಹರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಸದಾಶಿವ ಸಭಾಪತೆ ಮನೋಹರ ಶಂಕರ ಸದಾಶಿವ ಸಭಾಪತೆ ಮನೋಹರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಶಂಕರ ಶಂಭೋ ಶಂಕರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಶಂಕರ ಸದಾಶಿವ ಸಭಾಪತೆ ಮನೋಹರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಚಂದ್ರಶೇಖರ ಜಟಾಧರ ಉಮಾ ಮಹೇಶ್ವರ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ತಾಯ ಕರೆದು ಕೈಯ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯ ಕರೆದು ಕೈಯ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಚಿನಿಕೋಲು ಚೆಂಡು ಬುಗರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ ಚಿನಿಕೋಲು ಚೆಂಡು ಬುಗರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಕಂದ ಬಾ ಎಂದು ತಾಯಿ ಕರೆದಳು ಮಮು ಉಣ್ಣೆಂದು ಉಣಿಸುತ್ತಿದ್ದಳು ಕಂದ ಬಾ ಎಂದು ತಾಯಿ ಕರೆದಳು ಮಮು ಉಣ್ಣೆಂದು ಉಣಿಸುತ್ತಿದ್ದಳು ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಾದೆ ನೀನೆನ್ನುತ್ತಿದ್ದಳು ತಾಯಿ ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಾದೆ ನೀನೆನ್ನುತ್ತಿದ್ದಳು
ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಳುವ ಧ್ವನಿಯ ಕೇಳಿ ದಶರಥ ಮಂತ್ರಿ ಸಮೇತ ಧಾವಿಸಿ ಬಂದನು. ಅಳುವ ಧ್ವನಿಯ ಕೇಳಿ ದಶರಥ ಮಂತ್ರಿ ಸಮೇತ ಧಾವಿಸಿ ಬಂದನು. ನಿಲುವ ಕನ್ನಡಿ ತಂದು ನಿಲ್ಲಿಸಿದ ಶ್ರೀರಾಮಗೆ ಚಂದ್ರನ ತೋರಿದ. ನಿಲುವ ಕನ್ನಡಿ ತಂದು ನಿಲ್ಲಿಸಿದ ಶ್ರೀರಾಮಗೆ ಚಂದ್ರನ ತೋರಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ರಾಮನ್ನ ಎತ್ತಿ ಮುದ್ದಾಡಿದ ಶ್ರೀಲೋಲನ್ನ ಎತ್ತಿ ಮುದ್ದಾಡಿದ. ರಾಮನ್ನ ಎತ್ತಿ ಮುದ್ದಾಡಿದ ಶ್ರೀಲೋಲನ್ನ ಎತ್ತಿ ಮುದ್ದಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಶ್ರೀಚಂದ್ರ ಮಧುರೇಶ ನೋಡಿದ ಶ್ರೀರಾಮನು ನಲಿ ನಲಿದಾಡಿದ. ಶ್ರೀಚಂದ್ರ ಮಧುರೇಶ ನೋಡಿದ ಶ್ರೀರಾಮನು ನಲಿ ನಲಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕು ಚಂದ್ರ ಬೇಕು ಚಂದ್ರ ಬೇಕು ಎಂದು ಹಠ ಮಾಡಿದ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಪಟು ಹನುಮಂತನ ಘಟಿಕಾಚಲದಿ ನಿಂತ ಪಟು ಹನುಮಂತನ ಪಠನೆಯ ಮಾಡಲು ತಟದಿ ಪೊರೆವೆನೆಂದು ಪಠನೆಯ ಮಾಡಲು ತಟದಿ ಪೊರೆವೆನೆಂದು ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ ಹನುಮಂತ ಹನುಮಂತ
ಯುಗದಿತಾನು ಅತಿ ಬಲವಂತನು ಚತುರ್ಮುಖಾನಯ್ಯನ ಚತುರಯುಗದಿತಾನು ಅತಿ ಬಲವಂತನು ಚತುರ್ಮುಖಾನಯ್ಯನ ಚತುರ ಮೂರುತಿಗಳ ಚತುರತನದಿ ಬರಿಸಿ ಚತುರ ಮೂರುತಿಗಳ ಚತುರತನದಿ ಬರಿಸಿ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತಾ ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡುತ್ತಾ ಘಟಿಕಾ ಜಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾ ಜಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಜಲದಿ ನಿಂತ ಸರಸಿಜ ಭವಗೋಸ್ಕರ ಕಲ್ಮಶ ದೂರ ವರಚಕ್ರತೀರ್ಥ ಸರ ಸರಸಿಜ ಭವಗೋಸ್ಕರ ಕಲ್ಮಶ ದೂರ ವರಚಕ್ರತೀರ್ಥ ಸರ ಮೇರೆ ವಾಚಲದಿ ನಿತ್ಯ ನರ ಹರಿಗೆ ದುರಾಗಿ ಮೇರೆ ವಾಚಲದಿ ನಿತ್ಯ ನರ ಹರಿಗೆ ದುರಾಗಿ ಸ್ಥಿರ ಯೋಗಾಸನದಿ ಕರೆದು ವರವ ಕೊಡುತ್ತ ಸ್ಥಿರ ಯೋಗಾಸನದಿ ಕರೆದು ವರವ ಕೊಡುತ್ತ ಘಟಿಕಾ ಜಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾ ಜಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಜಲದಿ ನಿಂತ ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ ಪಂಕಜನಾಭ ಶ್ರೀ ಪುರಂದರ ವಿಠಲನ ಬಿಂಕದ ಸೇವಕ ಸಂಕಟ ಕಳೆಯುತ್ತ ಬಿಂಕದ ಸೇವಕ ಸಂಕಟ ಕಳೆಯುತ್ತ ಘಟಿಕಾ ಜಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕಾ ಜಲದಿ ನಿಂತ ಹನುಮಂತ ಹನುಮಂತ ಘಟಿಕಾ ಜಲದಿ ನಿಂತ ಘಟಿಕಾ ಜಲದಿ ನಿಂತ ಘಟಿಕಾ ಜಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ
ಪಂಡರಿನಾಥ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣುವಿಲೋಲ ಗಾನವಿಲೋಲ ಕಾಳಿಂಗ ಮರ್ದನ ಗೋವಿಂದ ವೇಣುವಿಲೋಲ ಗಾನವಿಲೋಲ ಕಾಳಿಂಗ ಮರ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣುವಿಲೋಲ ಗಾನವಿಲೋಲ ಕಾಳಿಂಗ ಮರ್ದನ ಗೋವಿಂದ ವೇಣುವಿಲೋಲ ಗಾನವಿಲೋಲ ಕಾಳಿಂಗ ಮರ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಶ್ರೀ ಪಾಂಡುರಂಗ ಹರಿ ವಿಠ್ಠಲ್ ಜೈ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ದಿನನಿತ್ಯದ ಬದುಕಲ್ಲಿ ಅಡುಗೆ ಎಂದರೆ ಮನೆಯ ಜೀವ. ಈಗ ಕೇಳಿರಿ ಶ್ರೀಮತಿ ದಿವ್ಯಾ ಮಹೇಶ್ ಇವರಿಂದೊಂದು ಹೊಸ ರುಚಿ. ನೆರೆಮನೆಯ ಹೆಂಗಸರು ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಸೇರಿದಾಗ, ಓ ದಿವ್ಯಾ, ನೀನು ಆವಾಗಲೇ ಬೇಗ ರೆಡಿಯಾಗಿ ಬಂದ ಹಾಗಿದೆ. ನನ್ನ ಮನೆ ಕೆಲಸ, ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಬೇರೆ ಕೆಲಸ ಎಲ್ಲ ಮುಗಿಸಿ ಬರುವಾಗ ಇಷ್ಟು ಹೊತ್ತಾಯಿತು ನೋಡು. ಹಾಂ, ನಾನು ಸ್ವಲ್ಪ ಬೇಗನೆ ಬಂದೆ. ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಅಡಿಗೆ ಮನೆ ಕೆಲಸ ಜಟ್ಪಟ್ ಮಾಡಿ ಹೊರಟು ಬಂದೆ. ಅದೇ ನನಗೂ ಕುತೂಹಲ, ಅದು ಹೇಗೆ ಬೇಗ ಹೊರಟು ಬರುವುದು ಮಾರೈತಿ? ತಿಂಡಿ ಅಡುಗೆಗಳನ್ನೆಲ್ಲ ಬೇಗ ಬೇಗ ತಯಾರಿ ಮಾಡಿ ಹೊರಡುವ ನಿನ್ನ ಗುಟ್ಟೇನೆಂದು ಹೇಳೆ. ಹೌದು ದಿವ್ಯಾ, ಈ ದಿನೇ ದಿನೇ ಗೋಳುಗಳಿಂದ ಸಮಯ ಉಳಿಯುವ ಹೊಸ ಪಾಕಗಳಿದ್ದರೆ ನಮಗೂ ಅದರ ವಿಧಾನ ಹೇಳ್ತೀಯಾ? ಅಯ್ಯೋ, ಅದಕ್ಕೇನಂತೆ, ಇರಿ ಹೇಳ್ತೀನಿ. ನಾನು ಇವತ್ತು ನಿಮಗೆಲ್ಲ ಹಲಸಿನಕಾಯಿಯ ಬೀಜದ ಚಟ್ಟಂಬಡೆ ಮಾಡೋದನ್ನು ಹೇಳಿಕೊಡುತ್ತೇನೆ. ಹಲಸಿನಕಾಯಿ ಒಂದು ವಿಶೇಷ ಫಲ. ಕಸದಿಂದ ರಸ ಅನ್ನುವಂತೆ ಈ ಫಲದಲ್ಲಿ ಎಲ್ಲವೂ ರಸವೇ. ಈ ಕಾಲೋಚಿತ ಹಲಸಿನ ಬೀಜದ ಚಟ್ಟಂಬಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಲಸಿನ ಬೀಜ 1 ಲೋಟ, ಜಜ್ಜಿ ಸಿಪ್ಪೆ ತೆಗೆದು ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕಡಲೆಬೇಳೆ 6 ಚಮಚ ನೆನೆ ಹಾಕಿ, ಶುಂಠಿ 1 ಇಂಚು, ಹಸಿಮೆಣಸಿನಕಾಯಿ 3, ಕರಿಬೇವಿನ ಸೊಪ್ಪು, ಜೀರಿಗೆ 3/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಿದ್ದರೆ 1 ಈರುಳ್ಳಿ ಹಾಕಬಹುದು. ಕರಿಯಲು ಎಣ್ಣೆ. ಮಾಡುವ ವಿಧಾನ: ಮೊದಲಿಗೆ ಹಲಸಿನ ಬೀಜ, ನೀರು, ಉಪ್ಪು ಹಾಕಿ ಬೇಯಿಸಿ ಸೋಸಿಕೊಳ್ಳಿ. ನಂತರ ಕಡಲೆಬೇಳೆ,
ಬೇಯಿಸಿದ ಹಲಸಿನ ಬೀಜ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕಿ ತರಿತರಿಯಾಗಿ ರುಬ್ಬಿ ಆ ನಂತರ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಕೈಯಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕೆಂಪಗೆ ಕರಿದು ತೆಗೆಯಿರಿ. ಆಹಾ, ಹಲಸಂತೂ ನನಗಿಷ್ಟವಾದ ಫಲ. ಘಮ್ಮಂತ ಪರಿಮಳ ಈಗಲೇ ಬಂದ ಹಾಗಿದೆ. ಹೌದು ದಿವ್ಯಾ, ನಾನಂತೂ ಇವತ್ತೇ ಮನೆಯಲ್ಲಿ ಅಡುಗೆಯನ್ನು ಮಕ್ಕಳಿಗೆ ಮನೆಯವರಿಗೆ ಸಂಜೆ ಮಾಡಿಕೊಡ್ತೇನೆ, ಆಯ್ತಾ? ಧನ್ಯವಾದ ಕಣೆ. ಈ ವೈವಿಧ್ಯಮಯ ಕಾರ್ಯಕ್ರಮವನ್ನು ಆಲಿಸಿದ ತಮಗೂ ಹಾಗೂ ನಡೆಸಲನೂ ಮಾಡಿಕೊಟ್ಟ ಮಂಗಳೂರು ಆಕಾಶವಾಣಿಯ ಸಿಬ್ಬಂದಿಗೆ ನಮ್ಮ ಕೃತಜ್ಞತೆಗಳು. ಇದುವರೆಗೆ ವೇಣೂರಿನ ರಾಮಾರ್ಪಣ ಹವ್ಯಕ ಮಹಿಳಾ ಭಜನಾ ತಂಡ ಇಲ್ಲಿನ ಸದಸ್ಯರು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.